Jacar Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಈ ವರ್ಷ 2025ನೇ ವರ್ಷ TET ಕಟ್ತಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋದಲ್ಲಿ ಸ್ವಾಗತವನ್ನು ಕೋರ್ತಾ, ಸೊ ಈ ಒಂದು ವಿಡಿಯೋ TET ಎಕ್ಸಾಮ್ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಬಹಳಷ್ಟು ಮ್ಯಾಂಡೇಟರಿ ಹಾಗೂ ಇಂಪಾರ್ಟೆಂಟ್ ಆಗಿರುವಂಥದ್ದು. ಏಕೆ ಮ್ಯಾಂಡೇಟರಿ ಹಾಗೂ ಇಂಪಾರ್ಟೆಂಟ್ ಅಂದರೆ, ನೀವು ಶಿಕ್ಷಕರಾಗಲು ಬಯಸುತ್ತಿದ್ದೀರಾ ಅಂದರೆ 1 to 8th ವರೆಗೂ ಕೂಡ ಶಿಕ್ಷಕರಾಗಲು ಬಯಸುತ್ತಿದ್ದರೆ, ಅಥವಾ ಪ್ರೈವೇಟಲ್ಲಿ ಅಥವಾ ಎಡೆಡ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದರೆ, ಸುಪ್ರೀಂ ಕೋರ್ಟ್ ಆದೇಶದಂತೆ ಈಗ ಸದ್ಯಕ್ಕೆ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಶಿಕ್ಷಕರು ಸಹಿತ ಅವರು ಪ್ರೈವೇಟಲ್ಲಿ ಆಗಿರಬಹುದು, ಗೌರ್ಮೆಂಟಲ್ಲಿ ಆಗಿರಬಹುದು, ಅಥವಾ ಎಡೆಡ್ ಸ್ಕೂಲಲ್ಲಿ ಆಗಿರಬಹುದು, ಅವರು ಕೂಡ TETಯನ್ನು ಕ್ಲಿಯರ್ ಮಾಡಬೇಕು ಎನ್ನುವಂಥ ಒಂದು ಸದ್ಯದ ಆದೇಶ ಬಂದ್ಬಿಟ್ಟಿದೆ. ಸೊ ರಿಟೈರ್ಮೆಂಟ್ಗಿಂತನೂ 5 ವರ್ಷ ಮುಂಚಿತವಾಗಿದ್ದವರಿಗೆ ಮಾತ್ರ ಏನಿದೆ ಕನ್ಸೆಷನ್ನ ಕೊಡಲಾಗಿದೆ. ರಿಟೈರ್ಡ್ ಆಗೋದಕ್ಕೆ ಇನ್ನೂ ಟೈಮ್ ಇದೆ ಅಂದರೆ ಅವರು ಮ್ಯಾಂಡೇಟರಿಗೆ TETಯನ್ನು ಪಾಸ್ ಆದವರು ಮಾತ್ರ ಶಿಕ್ಷಕರು ಅರ್ಹರಾಗಲು ಸಾಧ್ಯ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಈಗ ನಮ್ಮ ಕರ್ನಾಟಕ ಸರ್ಕಾರ TET ಪರೀಕ್ಷೆಗಾಗಿ ಸುತ್ತೋಲೆಯನ್ನು ಈಗಾಗಲೇ ಹೊರಡಿಸಿದೆ. ನಾಳೆಯಿಂದ ಇವತ್ತು ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋದು 22nd of Octoberಗೆ, 23rd of October ಏನಾಗ್ತಾ ಇದ್ದೇವೆ ಅಪ್ಲಿಕೇಶನ್ ಆನ್ಲೈನಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಆ ಸುತ್ತಲೂ ಇರತಕ್ಕಂತಹ ಮುಖ್ಯವಾಗಿರುವಂಥ ಪಾಯಿಂಟ್ಸ್ಗಳ ಮೇಲೆ ಹಾಗೂ ಈ ಒಂದು TET ಅಪ್ಲಿಕೇಶನ್ ಆಗೋಕ್ಕಿಂತ ಮುಂಚೆ ಒಂದು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿದರೆ ಯಾವ ಥರನಾಗಿ ಅಪ್ಲಿಕೇಶನ್ ಹಾಕಬೇಕು ಹಾಗೂ ಏನೆಲ್ಲ ಚರ್ಚೆ ಮಾಡೋಣ ಎನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ಹಾಗೂ ಈ ಒಂದು ವಿಡಿಯೋವನ್ನು ನೋಡಿಕೊಂಡೇ ತಾವುಗಳು ಅಪ್ಲಿಕೇಶನ್ನ ಹಾಕಿ ಅಂತ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ಮತ್ತೆ TETಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಸಾಹಿತ್ಯವನ್ನು ಜಕಾರ ಅಕಾಡೆಮಿಯಲ್ಲಿ ಒದಗಿಸಲಾಗುವುದು. ಮುಖ್ಯವಾಗಿ ಈ ಒಂದು ಸಂಪೂರ್ಣ ವಿಡಿಯೋದಲ್ಲಿ ನಾವು ಏನೆಲ್ಲ ನೋಡೋರಿದ್ದೀವಿ ಅಂದರೆ, ಇಂಪಾರ್ಟೆಂಟ್ ಡೇಟ್ಸ್ಗಳನ್ನು ನೋಡ್ತೀವಿ. ಯಾವೆಲ್ಲ ಇಂಪಾರ್ಟೆಂಟ್ ಡೇಟ್ಸ್ಗಳಿದ್ದಾವೆ, ಸ್ಟಾರ್ಟಿಂಗ್ ಡೇಟ್ ಏನು, ಎಂಡ್ ಡೇಟ್ ಏನು ಎನ್ನುವಂಥದ್ದು, ಹಾಗೂ ಆನ್ಲೈನ್ ಪ್ರೊಸೀಜರ್ ಯಾವ ಥರ ಇರ್ತದೆ, ಆನ್ಲೈನ್ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು, ಏನೆಲ್ಲ ಮ್ಯಾಂಡೇಟರಿ ಇದಾವೆ ಎನ್ನುವಂಥದ್ದನ್ನು ಕೂಡ ಚರ್ಚೆ ಮಾಡೋಣ. ಎಕ್ಸಾಮ್ ಫೀಸ್ ಬಗ್ಗೆ ಚರ್ಚೆಯನ್ನು ಮಾಡೋಣ, ಹಾಗೂ ಜೊತೆಗೆ ಟೈಮ್ ಟೇಬಲ್ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾ ಸಾಗೋಣ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನೇನು ಬೇಕು, ಪೇಪರ್ 1ಗೆ ಏನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬೇಕು, ಪೇಪರ್ 2ಗೆ ಏನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬೇಕು ಎನ್ನುವಂಥದ್ದನ್ನು ಕೂಡ ಚರ್ಚೆಯನ್ನು ಮಾಡೋಣ. ಪೇಪರ್ 1 ಹಾಗೂ ಪೇಪರ್ 2 ಬಗ್ಗೆಯೂ ಕೂಡ ನಾವು ಏನು ಮಾಡೋಣ, ಚರ್ಚೆಯನ್ನು ಮಾಡ್ತಾ ಸಾಗೋಣ. ಪೇಪರ್ 1 ಯಾರ್ಯಾರು ಬರಿಬಹುದು, ಪೇಪರ್ 2 ಯಾರ್ಯಾರು ಬರಿಬಹುದು ಎನ್ನುವಂಥದ್ದನ್ನು ಕೂಡ ಈ ಒಂದು ಸಂಪೂರ್ಣ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಸಬ್ಜೆಕ್ಟ್ಸ್ ಆ್ಯಂಡ್ ಎಕ್ಸಾಮ್ ಪ್ಯಾಟರ್ನ್, ಅದನ್ನು ಕೂಡ ನಾವು ಈ ಒಂದು ಸಂಪೂರ್ಣ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರ್ತದೆ, ಯಾವೆಲ್ಲ ಸಬ್ಜೆಕ್ಟ್ಗಳು ಬರ್ತವೆ, ಯಾವೆಲ್ಲ ಸಿಲೆಬಸ್ ಇರ್ತದೆ ಎನ್ನುವಂಥದ್ದು ಕೂಡ ನೋಡ್ತಾ ಸಾಗೋಣ. ಲ್ಯಾಂಗ್ವೇಜ್ 1 and 2 ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು, ವಿಚ್ ಲ್ಯಾಂಗ್ವೇಜ್ ಟು ಚೂಸ್ ಎನ್ನುವಂಥದ್ದು, ಯಾವ ಭಾಷೆನ, ಯಾಕಂದರೆ 2 ಭಾಷೆಗಳನ್ನು ನೀವು ಬರೀಬೇಕಾಗಿರುವಂಥದ್ದು, ಭಾಷೆ 1 ಹಾಗೂ ಭಾಷೆ 2. ಸೊ ಅಲ್ಲಿ ಬಹಳಷ್ಟು ಕನ್ಫ್ಯೂಷನ್ಗಳಿದ್ದಾವೆ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಸಾಗೆ. ಸೊ ಬನ್ನಿ ಸಂಪೂರ್ಣವಾಗಿ ಡೀಟೇಲ್ ಆಗಿ ನಾವು ನೋಡ್ತಾ ಸಾಗೋಣ. ಪ್ರಮುಖ ದಿನಾಂಕಗಳನ್ನು ನಾವು ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ಪ್ರಮುಖ ದಿನಾಂಕಗಳು ಅಂತ ಹೇಳಿ. ಅರ್ಜಿ ಸಲ್ಲಿಕೆ ಆನ್ಲೈನ್ ಪ್ರಾರಂಭ 23/10/2025 9th of November ವರೆಗೂ ಕೂಡ ಇರ್ತದೆ. 9/11/2025 ವರೆಗೂ ಕೂಡ ಏನಿರುತ್ತೆ ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಮಯಾವಕಾಶ ಇದೆ. ಇನ್ನು ಪರೀಕ್ಷೆ ದಿನಾಂಕ ಬಂದ್ಬಿಟ್ಟು ಪರೀಕ್ಷೆ ಇರ್ತದೆ, ಆಫ್ಲೈನ್ ಇರ್ತದೆ, OMR ಸೀಟಲ್ಲಿ ಮಾರ್ಕ್ ಮಾಡೋದಿರ್ತದೆ. ಆ ಒಂದು ಪರೀಕ್ಷೆ ದಿನಾಂಕವನ್ನು ನೋಡೋದಾದ್ರೆ ಪರೀಕ್ಷೆ ದಿನಾಂಕ 7 ಡಿಸೆಂಬರ್ 2025 ಸಂಡೇ ದಿನ ಇರ್ತದೆ. ಯಾವ ದಿನ ಇರ್ತದೆ? ಸಂಡೇ ದಿನ ಇದೆ. ಸಂಡೇ ನಮಗೆ ಈ ಒಂದು ಎಕ್ಸಾಮನ್ನು ತೆಗೆದುಕೊಳ್ತಾರೆ. ಸಮಯವನ್ನು ನೋಡೋದಾದರೆ ಪೇಪರ್ 1ಗೆ ಸಂಬಂಧಿಸಿದಂತೆ 9:30 ರಿಂದ 12 ಗಂಟೆವರೆಗೆ, ಅಂದರೆ 2.5 ಗಂಟೆ ಪೇಪರ್ ಇರುತ್ತೆ. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಹಾಜರಿರಬೇಕು. ಮುಂದೆ ಡಿಸ್ಕಷನ್ ಮಾಡ್ತಾ ಸಾಗೋಣ. ಇನ್ನು ಪೇಪರ್ 2 ಪತ್ರಿಕೆ 2 ನೋಡೋದಾದರೆ ಅದು ಕೂಡ ಸಂಡೇನಿದೆ, ಭಾನುವಾರ ಸಂಡೇ ದಿನನಿದೆ. ಸಮಯ 2 ಗಂಟೆಯಿಂದ ಮಧ್ಯಾಹ್ನ 4:30ವರೆಗೆ, ಅಂದರೆ ಇದು ಕೂಡ ಟೋಟಲ್ ಟೈಮಿಂಗ್ ನಮ್ಮ ಪರೀಕ್ಷೆಗೆ ಎಷ್ಟಿರ್ತದೆ, 2.5 ಗಂಟೆ ನಮಗೆ ಸಮಯಾವಕಾಶ ಪೇಪರ್ 1ಗೆ ಹಾಗೂ ಪೇಪರ್ 2ಗೆ ಇರ್ತದೆ. ಅರ್ಜಿಯನ್ನು ಹೇಗೆ ಸಲ್ಲಿಸುವುದು ಎನ್ನುವುದಾದರೆ 23 ರಿಂದ 9ನೇ ನವೆಂಬರ್ ವರೆಗೂ ಅದರ ಒಳಗಾಗಿ ನಾವು ಏನು ಮಾಡಬೇಕು, school.education.karnataka.in ಎನ್ನುವಂಥ ಒಂದು ಇಲಾಖಾ ವೆಬ್ಸೈಟ್ ಇದೆ. ಅದರಿಂದ ನಾವು ಏನು ಮಾಡಬೇಕು, ಆನ್ಲೈನ್ ಹೇಗಿದೆ ಇದು ಅರ್ಜಿಯನ್ನು ಸಲ್ಲಿಸುವಂಥದ್ದು ಆನ್ಲೈನ್ ಇದೆ. ಹೆಂಗಿದೆ, ಆನ್ಲೈನನ್ನು ನಾವು ಈ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾಗಿರುವಂಥ ಕ್ರಮಗಳೇನೇನು, ಏನೆಲ್ಲ ಆನ್ಲೈನಲ್ಲಿ ಫಸ್ಟ್ ನಾವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಯಾವೆಲ್ಲ ಕ್ರಮಗಳು ಅನುಸರಿಸಬೇಕು, ಯಾವೆಲ್ಲ ರೂಲ್ಸನ್ನು ಫಾಲೋ ಮಾಡಬೇಕು, ಏನೆಲ್ಲ ಪ್ರೊಸೀಜರ್ ಇರ್ತದೆ ಎನ್ನುವಂಥದ್ದನ್ನು ನೋಡ್ತಾ ಸಾಗೋಣ. ಮೊದಲನೇದಾಗಿ ಆನ್ಲೈನ್ ಅರ್ಜಿಗಳು ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ಇಲಾಖಾ ವೆಬ್ಸೈಟ್ school.education.karnataka.gov.in ಅಲ್ಲಿ ಕೊಟ್ಟಿರುವಂಥ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ ಅರ್ಥೈಸಿಕೊಳ್ಳುವುದು ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ಒಂದು ಅಧಿಸೂಚನೆಯನ್ನು ನಾವು ಈಗ ಡಿಸ್ಕಷನನ್ನು ಮೇನ್ ಪಾಯಿಂಟ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ತದನಂತರ ಏನು ಮಾಡಬೇಕು, ವೆಬ್ಸೈಟಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಆಗಬೇಕು ಹಾಗೂ ಲಾಗಿನ್ ಆದಮೇಲೆ ಆನ್ಲೈನ್ ಅರ್ಜಿಯನ್ನು ಪೂರ್ಣ ವಿವರಗಳೊಂದಿಗೆ ಭರ್ತಿ ಮಾಡಿ ಸಲ್ಲಿಸುವುದು ಅಂತ ಹೇಳ್ತಾ ಇದ್ದಾರೆ. ಸೊ ರಿಜಿಸ್ಟ್ರೇಷನ್ ಆಗ್ತೀವಿ ಮೊಬೈಲ್ ನಂಬರ್ ಮುಖಾಂತರ, ಜೊತೆಗೆ ಲಾಗಿನ್ ಆಗ್ತೀವಿ, ಲಾಗಿನ್ ಪಾಸ್ವರ್ಡ್ ಬರ್ತದೆ. ಅದೆಲ್ಲ ಆದಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸಂಪೂರ್ಣವಾಗಿ ಡೀಟೇಲ್ಸನ್ನು ಕೇಳ್ತಾರೆ. ಅದಾದಮೇಲೆ ಲಾಗಿನ್ ಆದಮೇಲೆ ಸಂಪೂರ್ಣವಾಗಿ ಫುಲ್ಲಿ ಏನು ಮಾಡಬೇಕು, ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಬೇಕಾಗಿರುವಂಥದ್ದು. ಜೊತೆಗೆ ಯೂಸರ್ ID ಮತ್ತು ಪಾಸ್ವರ್ಡನ್ನು ಅಭ್ಯರ್ಥಿಗಳು ಇತರರಿಗೆ ಸಿಗದಂತೆ ಗೊತ್ತಾಗದಂತೆ
ಅತ್ಯಂತ ಜಾಗರೂಕತೆಯಿಂದ ಸಂರಕ್ಷಿಸಿಕೊಳ್ಳತಕ್ಕದ್ದು. ನೋಡಿ, ಇಲ್ಲಿ ನಿಮ್ಮದು ಯೂಸರ್ ಐ ಡಿ ಏನಿರುತ್ತೆ, ಯೂಸರ್ ಐ ಡಿ ಏನು ಸೆಟ್ ಮಾಡ್ಕೊಂಡಿರ್ತೀರಾ ಅಥವಾ ಪಾಸ್ವರ್ಡ್ ಏನಿರುತ್ತೆ, ಇವು ಬಹಳಷ್ಟು ಗೌಪ್ಯವಾಗಿ ಇಟ್ಕೊಳ್ಬೇಕಾಗಿರುವಂಥದ್ದು. ನೀವು ಆನ್ಲೈನ್ ಸೆಂಟರಲ್ಲಿ ಹಾಕ್ತೀರಾ ಅಥವಾ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಹಾಕ್ತೀರಾ ಅಂದ್ರೆ ಸೆಕ್ಯೂರ್ ಆಗಿ ಇರ್ತೀರಿ. ಆದರೆ ಬಹಳಷ್ಟು ಜನ ಅಭ್ಯರ್ಥಿಗಳು ಏನು ಮಾಡ್ತಾರೆ, ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗ್ತಾರೆ, ಅಲ್ಲಿ ಹಾಕ್ತಾರೆ. ಅಲ್ಲಿ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡ್ ಬಹಳಷ್ಟು ಎಚ್ಚರಿಕೆಯಿಂದ ನಾವು ನೆನಪಿಟ್ಕೊಳ್ಬೇಕು, ಒಂದು ಕಡೆಯಿಂದ ಬರೆದಿಟ್ಕೊಳ್ಬೇಕು. ಹಾಗೂ ಯಾರಿಗೆ ಗೊತ್ತಾಗದಂತೆ ಆನ್ಲೈನ್ ಸೆಂಟರ್ದವ್ರು ಹಾಕಿರ್ತಾರೆ, ಅವರಂತೂ ಹಾಗೇನು ಮಾಡೋಂಗಿಲ್ಲ. ಬೈ ಚಾನ್ಸ್ ಏನಾದರೂ ನಮ್ಮ ದೈವದಲ್ಲಿ ಏನಾದರೂ ಕೆಟ್ಟದ್ದಾಗಿ ಬರೆದಿತ್ತು ಅಂದರೆ ಅದನ್ನು ಯೂಸ್ ಮಾಡಿಕೊಂಡು ಬೇರೆದವರು ಅದನ್ನು ತಿದ್ದುಪಡಿಯನ್ನು ಮಾಡುವಂತಹ ಅವಕಾಶಗಳಿರ್ತವೆ. ಹಾಗಾಗಿ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡನ್ನು ಏನು ಮಾಡಬೇಕಾಗಿರುವಂಥದ್ದು ಬಹಳಷ್ಟು ಸೆಕ್ಯೂರ್ ಆಗಿ ಇಟ್ಕೊಳ್ಬೇಕಾಗಿರುವಂಥದ್ದು. ಜೊತೆಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಡಾಕ್ಯುಮೆಂಟ್ಸ್ ಅಂತೂ ಬೇಕೇ ಬೇಕು. ಜೊತೆಗೆ ಇನ್ನೊಂದು ಏನು ಬೇಕು ಅಂದರೆ ಪಾಸ್ಪೋರ್ಟ್ ಸೈಜ್ ಎದುರು ಭಂಗಿಯಲ್ಲಿ ಇರುವಂಥ ಭಾವಚಿತ್ರಗಳು. ಎದುರು ಭಂಗಿಯಲ್ಲಿ ಅಂದರೆ ಫೇಸ್ ಟು ಫೇಸ್. ಇಲ್ಲಿ ನೋಡಿ, ಇಲ್ಲಿ ನಮಗೆ ಕಾಣ್ತಾ ಇರ್ಬೋದು, ಇದು ಸರಿಯಾಗಿರುವಂಥ ಪಿಕ್ಚರ್, ಫೇಸ್ ಟು ಫೇಸ್ ಇರಬೇಕು. ಹೀಗೆ ತಿರುಗಿಕೊಂಡಿರುವಂಥದ್ದು, ಆ ಕಡೆ ನೋಡಿರುವಂಥದ್ದು, ಮುಖ ಆ ಕಡೆ ಈ ಕಡೆ, ಇದು ಏನಿದೆ ಇದು ತಪ್ಪಾಗಿರುವಂಥ. ಫೋಟೋ ಸೈಜ್ ಎಷ್ಟು ಇರಬೇಕು ಅಂದರೆ 50 KB ಇರಬೇಕು, ಕಿಲೋಬೈಟಲ್ಲಿ ಇರಬೇಕು. ನಾವು ಮೊಬೈಲಲ್ಲಿ ತಕ್ಕೊಂಡಿದ್ವಿ ಅಂದರೆ ಅಥವಾ ಫೋಟೋಶಾಪಲ್ಲಿ ನಮ್ಮ ಪಾಸ್ಪೋರ್ಟ್ ಸೈಜನ್ನು ತಕ್ಕೊಂಡು ಅಲ್ಲಿ ನಾವು ಕಂಪ್ಯೂಟರ್ ಸ್ಕ್ಯಾನ್ ಮಾಡಿದ್ರೆ ಹೆಚ್ಚಿಗೆ ಇರುತ್ತೆ. ಅಲ್ಲಿ ಆನ್ಲೈನ್ ಸೆಂಟರ್ದವರು ಅದನ್ನು ಕರೆಕ್ಷನ್ ಮಾಡ್ಕೋತಾರೆ. ಬೈ ಚಾನ್ಸ್ ನೀವೇನಾದರೂ ಮಾಡ್ತಾ ಇದ್ರಿ ಅಂದರೆ ಮೇಲ್ಗಡೆ ಯಾವ ಥರ ಇಲ್ಲಿ ಕಾಣ್ತಾ ಇರ್ಬೋದು ಐ ಬಟನಲ್ಲಿ, ಯಾವ ಥರ ನಿಮ್ಮ ಫೋಟೋಸ್ ಏನು ಡಿಕ್ರೀಸ್ ಮಾಡ್ಕೊಳ್ಬೇಕು ಎನ್ನುವಂಥದ್ದನ್ನು ಫ್ರೀಯಾಗಿ ಅದನ್ನು ಕೂಡ ಕೊಟ್ಟಿದ್ದೀನಿ. ಅಲ್ಲಿ ತಾವುಗಳು ಅದನ್ನು ನೋಡ್ತಾ ಸಾಗ್ಬೋದು. ಎಷ್ಟು ಇರಬೇಕಂದ್ರೆ 50 KB ಇರಬೇಕು. ಅದೇ ಥರ ಸಹಿಯನ್ನು ವೈಟ್ ಪೇಪರಲ್ಲಿ ಏನು ಮಾಡಬೇಕು, ಬ್ಲ್ಯಾಕ್ ಬಾಲ್ ಪೆನ್ನಿಂದ ಸಹಿ ಮಾಡಿರುವಂಥದ್ದು ಇರಬೇಕಾಗಿರುವಂಥದ್ದು. ಅದರ ಸೈಜ್ ಎಷ್ಟು ಇರಬೇಕಂದ್ರೆ 40 KB ಇರಬೇಕು. ಎಷ್ಟಿರಬೇಕು, 40 KB ಫಾರ್ ಸಿಗ್ನೇಚರ್ಗೆ ಎಷ್ಟು ಬೇಕು, 40 KB ವರೆಗೂ ಕೂಡ ನಮಗೆ ಸೈಜ್ ಬೇಕಾಗಿರುವಂಥದ್ದು. ಹಾಗೂ ಫೋಟೋಗೆ 50 KB ವರೆಗೂ ಕೂಡ ಸೈಜ್ ಬೇಕಾಗಿರುವಂಥದ್ದು. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ ಅಭ್ಯರ್ಥಿಯ ಭಾವಚಿತ್ರ, ಸಹಿ ಹಾಗೂ ಹೆಸರು ತಾಳೆ ಆಗದಿದ್ದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗಿರುವುದಿಲ್ಲ. ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನಲ್ಲಿ ಹಾಕಿರುವಂಥ ಫೋಟೋ ಸಹಿನೇ ಎಕ್ಸಾಮಲ್ಲಿ ಕೂಡ ಇರಬೇಕಾಗಿರುವಂಥದ್ದು. ಅಲ್ಲಿ ಏನಾದರೂ ಚೇಂಜಸ್ ಇತ್ತು ಅಂದರೆ ಅಲ್ಲಿ ನಿಮಗೆ ಎಕ್ಸಾಮ್ಗೆ ಅಲೋ ಮಾಡೋದಿಲ್ಲ. ಜೊತೆಗೆ ಪರೀಕ್ಷಾ ಶುಲ್ಕವನ್ನು ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಚಲನ್, ಅದು ಯಾವ ಬ್ಯಾಂಕ್ ಅಂದರೆ SBI ಮುಖಾಂತರ. ಯಾವ ಬ್ಯಾಂಕು, SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ ಆಫ್ಲೈನ್ ನಾವು ತುಂಬ್ತಾ ಇದ್ರೆ SBIಗೆ ಚಲನನ ಜನರೇಟ್ ಆಗುತ್ತೆ. SBI ಬ್ಯಾಂಕ್ನಲ್ಲಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ, ಆರ್ ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು, ನಿಮ್ಮ ATM ಕಾರ್ಡ್ ಇರ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ಕೂಡ ನಾವು ಪೇಯನ್ನು ಮಾಡಬೇಕಾಗಿರುವಂಥದ್ದು. ಇನ್ನೊಂದು ಏನು ಸಜೆಷನ್ ಕೊಡ್ತಾ ಇದ್ದಾರೆ ಅಂದರೆ ಇಂಟರ್ನೆಟ್ ಸರ್ವರ್ನ ಒತ್ತಡಗಳನ್ನು ತಪ್ಪಿಸಲು ನಿಗದಿಪಡಿಸಿದ ಕೊನೆ ದಿನಾಂಕ. ಕೊನೆ ದಿನಾಂಕ ಏನಿದೆ ಅಂದರೆ 9th of November ಅಂತ ಇದೆ. 9th of November 2025 ಇದು ನಮ್ಮ ಲಾಸ್ಟ್ ಡೇಟ್ ಇದೆ. ಸೊ ಅದಕ್ಕಿಂತ ಮುಂಚೆ ನಾವು ಮಾಡಬೇಕು. ಕೆಲವೊಂದು ಜನ ಅಭ್ಯರ್ಥಿಗಳು ಏನು ಮಾಡ್ತಾರೆ, ಇನ್ನೂ ಲಾಸ್ಟ್ ಟೈಮ್ ಇದೆ ಅಂತ ಹೇಳಿ 9ನೇ ತಾರೀಕು ಹೋದ್ರಿ ಅಂದರೆ ಇಂಟರ್ನೆಟ್ ಸರ್ವರ್ ಭಾಳಷ್ಟು ಬ್ಯುಸಿ ಇರ್ತದೆ. ಆವಾಗ ಅಪ್ಲಿಕೇಶನ್ ಹಾಕೊಳ್ಳೋದು ಒಂದೊಂದ್ಸಲ ಆಗನೂಬಹುದು, ಆಗದೇನು ಕೂಡ ಇರ್ಬೋದು. ಸೊ ಬಿಫೋರ್ 9th of November ವರೆಗೂ ಕೂಡ ನಾವು ಅಪ್ಲಿಕೇಶನ್ ಅನ್ನ ಹಾಕಬೇಕಾಗಿರುವಂಥದ್ದು. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಾಗ ಅಭ್ಯರ್ಥಿಗಳು ಅತ್ಯಂತ ಜಾಗರೂಕತೆಯಿಂದ ಭರ್ತಿ ಮಾಡಿರುವಂತಹ ಅರ್ಜಿಗಳನ್ನು ಒಂದ್ಸಲ ಪರಿಶೀಲನೆಗೆ ಮಾಡಬೇಕು. ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಅಪ್ಲಿಕೇಶನ್ ಅನ್ನ ಹಾಕ್ತೀರಿ, ಎಲ್ಲನೂ ಕೂಡ ಬರ್ತದೆ. ಪ್ರಿವ್ಯೂ ಬರ್ತದೆ. ಏನು ಬರ್ತದೆ ಅಲ್ಲಿ, ಪ್ರಿವ್ಯೂ ಬರ್ತದೆ. ಪ್ರಿವ್ಯೂ ಅನ್ನ ಒಂದ್ಸಲ ನೋಡ್ಕೋಬೇಕು. ಎಲ್ಲ ಮಾಹಿತಿ, ನನ್ನ ಹೆಸರು, ಕಾಸ್ಟು, ಡೇಟ್ ಆಫ್ ಬರ್ತು, ಎಜುಕೇಶನ್ ಕ್ವಾಲಿಫಿಕೇಶನ್ ಅದೆಲ್ಲ ಕರೆಕ್ಟ್ ಅದೇನೋ ಇಲ್ಲೋ ಒಂದ್ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಾದ್ಮೇಲೆ ನಾವು ಏನು ಮಾಡಬೇಕು, ಸಬ್ಮಿಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಒಂದ್ಸಲ ಸಬ್ಮಿಟ್ ಬಟನ್ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಿದರೆ ಯಾವುದೇ ತರನಾಗಿರ್ತಕ್ಕಂಥ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ತಿದ್ದುಪಡಿ ಅಥವಾ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಎಲ್ಲನೂ ಕೂಡ ಕರೆಕ್ಟ್ ಆಗಿದೆಯೋ ಇಲ್ಲೋ ಅನ್ನುವಂಥದ್ದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕರ್ನಾಟಕ TET 2025ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾವು ಒಂದೊಂದ್ಸಲ ಏನು ಮಾಡಿರ್ತಾರೆ, ನೆಟ್ ಸೆಂಟರ್ದವರು ನಿಮ್ಮ ಮೊಬೈಲ್ ನಂಬರ್ ಬಿಟ್ಟು ಅಥವಾ ನಿಮ್ಮ ಇಮೇಲನ್ನು ಬಿಟ್ಟು ಅವ್ರ ಮೊಬೈಲ್ ನಂಬರನ್ನು ಅಥವಾ ಇಮೇಲನ್ನು ಹಾಕೊಂಡಿರ್ತಾರೆ. ಸೊ ಹಾಗಾಗಿ ನಿಮ್ಮ ಸ್ವಂತ ಮೊಬೈಲ್ ನಂಬರ್ ಇರಬೇಕು, ಸ್ವಂತ ಮೊಬೈಲ್ ಸಂಪರ್ಕ ಸಂಖ್ಯೆ ಇರಬೇಕು, ಇಮೇಲ್ನು ಕೂಡ ನಿಮ್ಗೆ ಸ್ವಂತ ಇರಬೇಕು. ಏಕೆಂದರೆ ಲಾಗಿನ್ ಪಾಸ್ವರ್ಡ್ ಬರ್ತವೆ, ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ ನಂಬರ್ಗೆ ಹಾಗೂ ಇಮೇಲ್ಗೆ ಬರ್ತಿರ್ತವೆ. ಸೊ ಇಲ್ಲಿ ಏನು ಮ್ಯಾಂಡೇಟರಿ ಇದೆ ಅಂದರೆ ಮೊಬೈಲ್ ನಂಬರ್ ನಮ್ಮದು ಓನ್ ಇರಬೇಕು, ಹಾಗೂ ಇಮೇಲ್ ಐಡಿನೂ ಕೂಡ, ಹಾಗೂ ಇಮೇಲ್ನು ಕೂಡ ನಮ್ಮದು ಸ್ವಂತದ್ದಿರಬೇಕು. ಸೊ ಅದು ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಪರೀಕ್ಷಾ ಶುಲ್ಕದ ಬಗ್ಗೆ ನೋಡೋದಾದ್ರೆ ಫೀಸ್ ಎಷ್ಟೆಷ್ಟಿರ್ತವೆ, ಎಷ್ಟೆಷ್ಟಿದೆ ಫೀಸ್ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗ 2A 2B 3A 3B. ಸಾಮಾನ್ಯ ವರ್ಗ ಅಂದ್ರೆ ಇಲ್ಲಿ GM ಬರ್ತಾರೆ, GM ಜನರಲ್ ಮೆರಿಟ್ ದವರಾಗಿರ್ಬೋದು 2A 2B 3A 3B. ಇವರಿಗೆ ಪರೀಕ್ಷೆ 1 ಅಥವಾ ಪರೀಕ್ಷೆ 2 ಒಂದೇ ಯಾವ್ದಾದ್ರು ಪೇಪರ್ಗೆ ಅಟೆಂಡ್ ಆಗೋರಿದ್ವಿ ಅಂದ್ರೆ ಎಷ್ಟು 700 ಇದೆ. ಎಷ್ಟಿದೆ 700. ಇನ್ನು 2 ಪೇಪರ್ನ ಅಟೆಂಡ್ ಆಗಬೇಕು ಅಂತಿದ್ರೆ ಪೇಪರ್ 1 ಹಾಗೂ ಪೇಪರ್ 2. ಸೊ ಅದಕ್ಕೆ 1000 ರೂಪೀಸ್ ಚಾರ್ಜ್ ಇದೆ. ಜೊತೆಗೆ ಮತ್ತೇನಿದೆ ಅಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನಲ್ ಚಾರ್ಜಸ್ ಪ್ಲಸ್ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ 30 ವರೆಗೂ ಕೂಡ ಅಡಿಷನಲ್ ಆಗಿ ಚಾರ್ಜಸ್ಗಳು ಕೂಡ ಇಲ್ಲಿ ನಿಮಗೆ ಕಟ್ ಆಗುವಂತ ಚಾನ್ಸಸ್ಗಳು ಇದಾವೆ. ಜೊತೆಗೆ SC ST ದವರು ಇದ್ರು ಅಂದ್ರೆ
ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಎಷ್ಟಿದೆ, ಒಂದು ಪೇಪರ್ಗೆ 350 ಇದೆ. ಎಷ್ಟಿದೆ, ಒಂದು ಪೇಪರ್ಗೆ 350. ಪೇಪರ್ 1 ಕಟ್ಟಬೇಕಾದ್ರೆ 350, ಪೇಪರ್ 2 ಕಟ್ಟಬೇಕಾದ್ರೆ ಸಪ್ರೇಟ್ ಕಟ್ತಿದ್ರಿ ಅಂದ್ರೆ 350. ಅಥವಾ ಎರಡೂವನ್ನ ಕಟ್ತಿದ್ರಿ ಅಂದ್ರೆ ನಿಮಗೆ ಎಷ್ಟಿದೆ ಫೀಸು, SC ST ವಿದ್ಯಾರ್ಥಿಗಳಿಗೆ 500 ರೂಪೀಸ್ ಇದೆ, ಪೇಪರ್ 1 ಹಾಗೂ ಪೇಪರ್ 2ಗೆ ಸೇರಿಸ್ಬಿಟ್ಟು. ಎಸ್, ಪ್ಲಸ್ ಅದರ ಜೊತೆಗೆ ಚಾರ್ಜಸ್ ಕೂಡ ಇರ್ತವೆ. ಇನ್ನು ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರ್ತದೆ. ಯಾರು ಡಿಸೇಬಲ್ಡ್ ಇದ್ದಾರೆ, ಯಾರು ಅಂಗವಿಕಲರಿದ್ದಾರೆ, ಅಥವಾ ಬೇರೆ ಬೇರೆ ವಿಕಲಚೇತನ ಫಿಸಿಕಲಿ ಚಾಲೆಂಜ್ಡ್ ಯಾರಿದ್ದಾರೆ ಅವರಿಗೆ ಫೀಗಳು ಇಲ್ಲ. ಅವರಿಗೆ ಫೀಸ್ಗಳು ಏನಿದಾವೆ ಫ್ರೀ ಆಗಿ ಅವರು ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದು. ಪ್ರವೇಶ ಪತ್ರದ ಬಗ್ಗೆ, ಅಡ್ಮಿಟ್ ಕಾರ್ಡ್ ಬಗ್ಗೆ, ಹಾಲ್ ಟಿಕೆಟ್ ಅಂತ ಕರಿತೀವಿ. ಅಭ್ಯರ್ಥಿಗಳು ಕರ್ನಾಟಕ TET 25 ಪರೀಕ್ಷೆಗೆ ಪ್ರವೇಶ ಪತ್ರವನ್ನ 1/12/2025ರಿಂದ 7/12/2025 ಅಂದ್ರೆ ತಾವು ಇಲ್ಲಿ ನೋಡಬಹುದು. 1 ಡಿಸೆಂಬರ್ ನಮಗೆ ಆನ್ಲೈನ್ ಅಲ್ಲಿ ನಾವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಯಾವಾಗಿಂತ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂದ್ರೆ ಎಕ್ಸಾಮ್ಗಿಂತ ಮುಂಚೆ. ಎಕ್ಸಾಮ್ ಯಾವಾಗ ನಡೀತಾ ಇದೆ ನಮ್ದು 7/12/2020 7th ಡಿಸೆಂಬರ್ ನಡೀತಾ ಇದೆ. ಎಕ್ಸಾಮ್ ಮಾರ್ನಿಂಗ್ ವರೆಗೂ ಕೂಡ ನಾವು 1 ಡಿಸೆಂಬರ್ ಹಿಡ್ಕೊಂಡು 7th ಡಿಸೆಂಬರ್ ಕೂಡ ಹಾಲ್ ಟಿಕೆಟ್ ಅನ್ನ ಆನ್ಲೈನ್ ಮುಖಾಂತರ ನಾವು ಲಾಗಿನ್ ಆಗಿ ಏನ್ ಮಾಡಬಹುದು, ಲಾಗಿನ್ ಆಗಬೇಕು. ಯೂಸರ್ ID ಹಾಗೂ ಪಾಸ್ವರ್ಡ್ ಅನ್ನ ಬಳಸ್ಕೊಂಡು ಲಾಗಿನ್ ಆದ್ಮೇಲೆ ಆ ಒಂದು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು. ಆಗಲೇ ಟೈಮ್ ಟೇಬಲ್ ಅಂತ ನೋಡ್ಕೊಂಡಿವಿ. ಟೈಮ್ ಟೇಬಲ್ ಯಾವ ತರ ಇದೆ ಅಂದ್ರೆ ಭಾನುವಾರ ಇರ್ತದೆ, 7th ಡಿಸೆಂಬರ್ಗೆ ಇದೆ, 7ನೇ ಡಿಸೆಂಬರ್ಗೆ ಇದೆ. ಪತ್ರಿಕೆ 1 ಸಮಯವನ್ನು ನೋಡಿದರೆ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಇರ್ತದೆ. ಅಂದ್ರೆ ಒಟ್ಟು ಸಮಯ 2 ಗಂಟೆ 30 ನಿಮಿಷದವರೆಗೆ ಇರ್ತದೆ. ಪತ್ರಿಕೆ 2 ನೋಡಿದರೆ ಮಧ್ಯಾಹ್ನ 2 ಗಂಟೆಯಿಂದ 4:30ವರೆಗೆ 4:30ರವರೆಗೆ 2 ಗಂಟೆ 30 ನಿಮಿಷ ಒಟ್ಟು ಸಮಯಾವಕಾಶ ನಮಗೆ ಇರ್ತದೆ. ಇನ್ನು ಯಾರು ಫಿಸಿಕಲಿ ಚಾಲೆಂಜ್ಡ್ ಇದ್ರು ಅಂದ್ರೆ ಅವರಿಗೆ ಪ್ರತಿ ಗಂಟೆಗೆ 20 ನಿಮಿಷದಂತೆ 50 ನಿಮಿಷಗಳ ಹೆಚ್ಚುವರೆಗೆ ಸಮಯಾವಕಾಶವನ್ನು ನೀಡುತ್ತದೆ. 1 ಗಂಟೆಗೆ ಅವರಿಗೆ ಮತ್ತೆ 20 ಮಿನಿಟ್ಸ್ ಎಕ್ಸ್ಟ್ರಾ ನೀಡ್ತಾರೆ. ಅಂದ್ರೆ ಟೋಟಲ್ ಆಗಿ 2.5 ಗಂಟೆಯಲ್ಲಿ ಮತ್ತೆ ಅವರಿಗೆ 50 ಮಿನಿಟ್ಸ್ ಏನಷ್ಟು ಸಿಗ್ತವೆ. ಫಿಸಿಕಲಿ ಚಾಲೆಂಜ್ಡ್ ಇದ್ರು ಅಂದ್ರೆ ಅವರಿಗೆ 50 ನಿಮಿಷಗಳವರೆಗೆ ಎಕ್ಸ್ಟ್ರಾ ಟೈಮ್ ಕೂಡ ಸಿಗ್ತದೆ. ಇನ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ, ವಿದ್ಯಾರ್ಹತೆ ಬಗ್ಗೆ ನೋಡುವುದಾದ್ರೆ ಕ್ವಾಲಿಫಿಕೇಶನ್ ಪೇಪರ್ 1ಗೆ ಏನಿರಬೇಕು, ಪೇಪರ್ 2ಗೆ ಏನೆಲ್ಲ ಡಿಗ್ರಿ ಅಥವಾ ಏನೆಲ್ಲ ಎಷ್ಟೆಷ್ಟು ಅಂಕಗಳನ್ನ ಪಡೆದುಕೊಂಡಿರ್ಬೇಕು ಎನ್ನುವಂಥದ್ದನ್ನ ನೋಡುವುದಾದ್ರೆ ಮೊದಲನೇದಾಗಿ ಪೇಪರ್ 1 ಬಗ್ಗೆ ನಾವು ಚರ್ಚೆ ಮಾಡೋಣ. ಪತ್ರಿಕೆ 1 ಯಾರಿಗೆ ಬರಿತೀವಿ, 1 to 5th ಕ್ಲಾಸ್ ವರೆಗೆ ಯಾರು ಕಲಿಸ್ಲಿಕ್ಕೆ ಇಚ್ಛಿಸ್ತೀರಿ ಅವ್ರು ಪೇಪರ್ 1 ಅನ್ನ ಬರಬೇಕು. 6 to 8th ಏನಿದೆ ಪೇಪರ್ 2 ಇದೆ. ಅಥವಾ 1 to 8th ನಾವು ಎರಡು ಅಪ್ಲೈ ಮಾಡ್ತೀವಿ ಅಂದ್ರೆ 2 ಪೇಪರ್ ಕೂಡ ತಾವು ಬರಿಬಹುದು. ಪೇಪರ್ 1 ಬರೆಯೋದಕ್ಕೆ PUC ಆರ್ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆ PUC ಆಗಿರಬೇಕು, ಅದಕ್ಕೆ ಇಕ್ವಿಲೆಂಟ್ ಆಗಿರಬಹುದು, ಅಥವಾ ಸೆಕೆಂಡರಿ ಎಜುಕೇಶನ್ ಆಗಿರಬೇಕು. ಜೊತೆಗೆ ಪ್ಲಸ್ ಅದರ ಜೊತೆಗೆ ಏನಾಗಿರ್ಬೇಕಂದ್ರೆ 2 ವರ್ಷಗಳ ಡಿಎಡ್ ಆಗಿರಬೇಕು. ಅಂದ್ರೆ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಅಂತ ಕರಿತೀವಿ. ಈಗ ಸದ್ಯಕ್ಕೆ ಮುಂಚೆ ಎಲ್ಲ DED ಇದ್ದು. ಮತ್ತೆ ಏನೇನು ಕಲಿಬಹುದು ಅಂದ್ರೆ ಮತ್ತೆ PUC ಆಗಿರ್ಬೇಕು, ಸೀನಿಯರ್ ಸೆಕೆಂಡರಿ ಇರಬಹುದು, ಮತ್ತೆ ಅವರು ಏನಾಗಿರ್ಬೇಕು 4 ವರ್ಷಗಳ BEd ಅನ್ನ ಮಾಡಿರ್ಬೇಕು. ಇಬ್ರು ಜನ ಸೆಕೆಂಡ್ ಇಯರ್ ಆಗಿರ್ಬೇಕು, DEd ಅನ್ನ ಮಾಡಿದವರು ಕೂಡ ನಡೀತಾರೆ. ಸೆಕೆಂಡ್ ಇಯರ್ ಆಗಿ ಎಲಿಮೆಂಟರಿ ಎಜುಕೇಶನ್ ತತ್ಸಮಾನ ಪರೀಕ್ಷೆಯನ್ನು ಪಾಸ್ ಆಗ್ತಾರೆ. ಪದವಿಯನ್ನು ಪಡೆದುಕೊಂಡಾದ್ಮೇಲೆ ಅಥವಾ 4 ವರ್ಷದ್ದು ಪದವಿ ಜೊತೆಗೆ BEd ಎಲ್ಲ ಸೇರಿ 4 ವರ್ಷದ ಏನು ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ BEd ಅವ್ರದ್ದಾಗಿತ್ತಂದ್ರೆ ಅವರು ಕೂಡ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದು. ಅಥವಾ ಪದವಿ ಪಡೆದವ್ರನ್ನು ಕೂಡ ಪದವಿಯಲ್ಲಿ ಕನಿಷ್ಠ 50ರಷ್ಟು ಅಂಕಗಳನ್ನು ನೋಡಿ. ಇಲ್ಲಿ ನೀವು PUC ಸೆಕೆಂಡರಿ ಆಗಿರಬಹುದು, ಡಿಗ್ರಿಯಲ್ಲಿ ಆಗಿರಬಹುದು, BEd ಅಲ್ಲಿ ಆಗಿರಬಹುದು. ಮ್ಯಾಂಡೇಟರಿ ಆಗಿ ಎಷ್ಟು ಪರ್ಸೆಂಟ್ ಇರಬೇಕು, 50% ಅಬೋವ್ ಇರಬೇಕು. 50%ಕ್ಕಿಂತನೂ ಹೆಚ್ಚಿಗೆ ಅಂಕಗಳನ್ನು ಪಡೆದುಕೊಂಡಿರಬೇಕು. ನೀವು 49% ಮಾಡಿದ ಸಹಿತ ಇಲ್ಲಿ ಸಾಧ್ಯ ಇಲ್ಲ. ಓನ್ಲಿ SC ಹಾಗೂ ST ಸ್ಟೂಡೆಂಟ್ಗೆ 5% ಕನ್ಸೆಷನ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಅವರು 45% ಮಾಡಿದ್ರು ಸಹಿತ ಅವರು ಅಪ್ಲೈ ಅನ್ನ ಮಾಡಬಹುದು. ಸೊ ಇದು ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಬೇಕಾಗಿರುವಂತದ್ದು. ಇಲ್ಲಿ ಇನ್ನು ತಾವುಗಳು ನೋಡಬಹುದು, ಪದವಿಯಲ್ಲಿ ಕನಿಷ್ಠ 50% ಪಡೆದುಕೊಂಡಿರಬೇಕು. ಜೊತೆಗೆ DEd ಆಗಿದವರು, ಡಿಗ್ರಿ ಆದವರು, ಜೊತೆಗೆ DEd ಮಾಡಿದವರು ಅಥವಾ ಡಿಗ್ರಿ ಮಾಡಿಕೊಂಡು BEd ಮಾಡಿದವರು ಸಹಿತ ಏನ್ ಮಾಡಬಹುದು, ಪರೀಕ್ಷೆ 1 ಅನ್ನ ಅಟೆಂಡ್ ಮಾಡಬಹುದು. ಇನ್ನು ಪರೀಕ್ಷೆ 2 ನೋಡುವುದಾದರೆ ಪರೀಕ್ಷೆ 2 ಯಾರ್ಯಾರು ಬರೀಬಹುದು ಅಂದ್ರೆ 6ರಿಂದ 8ನೇ ತರಗತಿಗೆ ಬೋಧನೆಯನ್ನ ಮಾಡಲಿಕ್ಕೆ ಇಚ್ಛಿಸುವಂತ ಅಭ್ಯರ್ಥಿಗಳು 6ರಿಂದ 8ಗೆ ಪೇಪರ್ 2 ಬರೀಬೇಕು. ನೀವು ಪೇಪರ್ 1 ಅನ್ನ ಅಷ್ಟೇ ಬರೀಬಹುದು ಅಥವಾ ಪೇಪರ್ 2 ನ ಅಷ್ಟೇ ಬರೀಬಹುದು. ಪೇಪರ್ 1 ಯಾರಿಗೆ ಅಂದ್ರೆ 1 to 5th ಕಲಿಸೋರಿಗೆ, ಪೇಪರ್ 2 ಯಾರಿಗೆ ಅಂದ್ರೆ 6 to 8th ಕಲಿಸೋರಿಗೆ. ನೀವು ಕಡ್ಡಾಯವಾಗಿ 2 ಪರೀಕ್ಷೆನ ಬರೀತಾ ಇದ್ರಿಂದ ಕಡ್ಡಾಯವಾಗಿ 2 ಪರೀಕ್ಷೆಯಲ್ಲಿ ತಾವುಗಳು ಉತ್ತೀರ್ಣ ಆಗಿರಬೇಕು. ಇನ್ನು ಪೇಪರ್ 2 ಬರೀಲಿಕ್ಕೆ ಏನೆಲ್ಲ ಕ್ವಾಲಿಫಿಕೇಶನ್ ಬೇಕು ಅಂದ್ರೆ ಪದವಿಯಲ್ಲಿ ಕನಿಷ್ಠ 50%. ನೋಡಿ ಈಗ ನಾವು ಡಿಸ್ಕಷನ್ ಮಾಡಿದ್ವಿ, ಎಷ್ಟಿರಬೇಕು 50% ಇರಬೇಕು. ಪದವಿಯಲ್ಲಿ ನಮಗೆ ಎಷ್ಟಿರಬೇಕು 50% ಇರಬೇಕು. ಜೊತೆಗೆ ಮತ್ತೆ ಏನಿರಬೇಕು 2 ವರ್ಷಗಳ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಅಂದ್ರೆ DEd ಆಗಿರಬೇಕು. ಏನಾಗಿರ್ಬೇಕು DEd ಆಗಿರಬೇಕು ಅಥವಾ ಆರ್ BEd ಆಗಿರಬೇಕು, ಡಿಗ್ರಿ ಆಗಿರ್ಬೇಕು. ಅದು ಎಷ್ಟು 50% ಆಗಿರಬೇಕು. DEd ಅಲ್ಲಿ ಕೂಡ ಎಷ್ಟಾಗಿರ್ಬೇಕು 50% ಆಗಿರಬೇಕು.
ಹಾಗೂ ಬಿ ಎಡ್ ಅಲ್ಲಿ ಅಥವಾ ಬಿ ಎಡ್ ಅಲ್ಲಿ ಕೂಡ ಏನಾಗಿರ್ಬೇಕು 50% ಆಗಿರ್ಬೇಕು. SC ST ಇದ್ರು ಅಂದ್ರೆ 45%ಗೆ ಅವರಿಗೆ 5% ಏನಿದೆ ಕನ್ಸೆಷನ್ ಇದೆ. ಅಥವಾ PUC ಸೆಕೆಂಡ್ ಅನ್ನು ಓದ್ಕೊಂಡು 4 ವರ್ಷಗಳು ನಾವು ಏನ್ ಮಾಡಿರ್ಬೇಕು, ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್, PUC ಅವ್ರ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಅದಕ್ಕೆ ಇಕ್ವಿವೆಲೆಂಟ್ ಎಜುಕೇಶನ್ ಇತ್ತು ಅಂದ್ರು 4 ವರ್ಷ 4 ಇಯರ್ಸ್ ಬಿ ಎಡ್ ಅನ್ನ ನಾವು ಏನ್ ಮಾಡಿರ್ಬೇಕು, ಮುಗಿಸಿರ್ಬೇಕು. ಅವಾಗ ಅದು ಕೂಡ ಇಲ್ಲಿನೂ ಕೂಡ ಮ್ಯಾಂಡೇಟರಿ ಆಗಿ 50% ನಮಗೆ ಬೇಕೇ ಬೇಕು. SC ST ಇದ್ರು ಅಂದ್ರೆ ಇಲ್ಲಿ ಆಲ್ರೆಡಿ ನಿಮಗೆ ಹೇಳಿದಂತೆ 45% ವರೆಗೂ ಕೂಡ ಅವರಿಗೆ ನಡೀತದೆ. ಪರೀಕ್ಷೆ ವಿಷಯ ಮತ್ತು ಸ್ವರೂಪ, ಪ್ಯಾಟರ್ನ್ ಯಾವ ತರ ಇರ್ತದೆ, ಪ್ಯಾಟರ್ನ್ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಪ್ಯಾಟರ್ನ್ ಯಾವ ತರ ಇರ್ತದೆ ಎಕ್ಸಾಮ್ದು, ಹೇಗೆ ಪ್ಯಾಟರ್ನ್ಸ್ ಯಾವ ತರ ಇರ್ತದೆ, ಯಾವೆಲ್ಲ ಸಬ್ಜೆಕ್ಟ್ಗಳು ಇರ್ತವೆ. ಪೇಪರ್ 1ಕ್ಕೆ ನೋಡೋದೆ ಪತ್ರಿಕೆ 1ರಿಂದ 5ನೇ ತರಗತಿಗೆ ಬೋಧಿಸೋ ಶಿಕ್ಷಕರಿಗೆ ಪೇಪರ್ 1 ಇರ್ತದೆ. ಪೇಪರ್ 2 ನೋಡಿದ್ರೆ 6 to 8 ಯಾರು ಟೀಚರ್ಸ್ ಆಗ್ಲಿಕ್ಕೆ ಬಯಸ್ತಾ ಇದ್ದಾರೆ ಅವರಿಗೆ ಪೇಪರ್ 2 ಇರ್ತದೆ. 150 ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರ್ತದೆ. ಪೇಪರ್ 1 ಆಗಿರಬಹುದು, ಪೇಪರ್ 1 ಹಾಗೂ ಪೇಪರ್ 2 ಎರಡು ಎಷ್ಟಕ್ಕೆ 150 ಮಾರ್ಕ್ಸ್ಗೆ ಇರ್ತವೆ, 150 ಮಾರ್ಕ್ಸ್ಗೆ ಇರ್ತದೆ. ಅದು ಹೇಗಿರ್ತದೆ, MCQ ರೂಪದಲ್ಲಿ ಇರ್ತದೆ. MCQ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಒಂದು ಕ್ವಶನ್ ಕೊಟ್ಟಿರ್ತಾರೆ, 4 ಅದಕ್ಕೆ ಉತ್ತರವನ್ನು ಕೊಡ್ತಾರೆ, ಆ ತರ ಇರ್ತದೆ. MCQ ಕ್ವಶನ್ಗಳು ಇರ್ತವೆ. ಸರಿಯಾಗಿರುವಂತಹ ಒಂದು ಉತ್ತರವನ್ನ ಆಯ್ಕೆ ಮಾಡ್ಕೊಂಡಿರ್ಬೇಕು. ಜೊತೆಗೆ ಇಲ್ಲಿ ತಾವುಗಳು 4 ಈ ತರ ಆಪ್ಷನ್ OMR ಅಲ್ಲಿ ಕೊಟ್ಟಿರ್ತಾರೆ ABCD ಅಂತ ಹೇಳಿ, ತಾವುಗಳು ಸಂಪೂರ್ಣವಾಗಿ ಶೇಡ್ ಮಾಡಬೇಕು. ಮಿನಿಮಮ್ 30%ಗಿಂತನೂ ಕಡಿಮೆ ಇತ್ತು, ಇಷ್ಟೇ ಶೇಡ್ ಮಾಡಿದ್ರಿ ಅಂದ್ರೆ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಮೋರ್ ದ್ಯಾನ್ 30% ಅಂದ್ರೆ ಸಂಪೂರ್ಣವಾಗಿ ಕರೆಕ್ಟ್ ಆಗಿ ಬಾಲ್ ಪಾಯಿಂಟ್ ಪೆನ್ ಇಂದ ಸಂಪೂರ್ಣವಾಗಿ ತಾವುಗಳು ಏನ್ ಮಾಡಬೇಕು, ಸಂಪೂರ್ಣವಾಗಿ ಶೇಡ್ ಮಾಡಬೇಕು. ಅವಾಗ ಮಾತ್ರ OMR ಮಷೀನ್ ಅಲ್ಲಿ ಚೆಕ್ ಆಗ್ತವೆ. ಹಾಗಾಗಿ ಒಂದಿಷ್ಟೇ ಮಾಡಿದ್ರಿ, ಸ್ವಲ್ಪನೇ ಮಾಡಿದ್ರಿ, ಒಂದಿಷ್ಟು ಟಿಕ್ಕಿ ಮುನ್ನ ಮೂಡಿಸಿದ್ರಿ, ಅದು ಕನ್ಸಿಡರ್ ಆಗೋದಿಲ್ಲ. ಜೊತೆಗೆ ಋಣಾತ್ಮಕ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇರುವುದಿಲ್ಲ. ನೋಡಿ, ಹಲವಾರು ಎಕ್ಸಾಮ್ಗಳಿಗೆ ನೆಗೆಟಿವ್ ಮಾರ್ಕ್ಸ್ ಇರ್ತವೆ, ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ಗಳು ಇಲ್ಲ. ಕ್ಲಿಯರ್ ಆಯ್ತಾ? 150 ಮಾರ್ಕ್ಸ್ಗೆ ಇರ್ತದೆ. ಎಲ್ಲವೂ ಕೂಡ MCQ ಪ್ರಶ್ನೆಗಳು ಇರ್ತವೆ. OMR ಅಲ್ಲಿ ತಾವುಗಳು ಏನ್ ಮಾಡ್ತಿರ್ಬೇಕು, ಶೇಡ್ ಮಾಡುವಂಥದ್ದು. ಇಲ್ಲಿ ಒಂದು ಪ್ಯಾಟರ್ನ್ ಕೊಟ್ಟಿದ್ದೀನಿ, ಈ ತರ ಇರ್ತದೆ. 30%ಗಿಂತ ಹೆಚ್ಚಿಗೆ ಶೇಡ್ ಮಾಡಿರುವಂಥದ್ದು ಇರಬೇಕು. ಅದು ಅಂದ್ರೆ ಸಂಪೂರ್ಣವಾಗಿ ನೀವು ನೀಟಾಗಿ ಏನ್ ಮಾಡಬೇಕು, ಸಂಪೂರ್ಣವಾಗಿ ಈ ತರ ಅದನ್ನ ಶೇಡ್ ಮಾಡಬೇಕು. ಅವಾಗ ಮಾತ್ರ ಅದು ಕೌಂಟಿಂಗ್ ಆಗುತ್ತೆ, ಹಾಗೂ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಇದು ಎಕ್ಸಾಮ್ ಪ್ಯಾಟರ್ನ್, ಈ ತರ ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ. ಇನ್ ಪರೀಕ್ಷೆ 1ರಿಂದ 5ನೇ ತರಗತಿಗೆ ಬೋಧಿಸುವಂತ ಟೀಚರ್ಸ್ ಯಾವೆಲ್ಲ ಸಬ್ಜೆಕ್ಟ್ಗಳನ್ನು ಅಭ್ಯಾಸ ಮಾಡಬೇಕು ಎನ್ನುವಂಥದ್ದು ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಒಂದನೇದಾಗಿ ಭಾಷೆ 1, ಲ್ಯಾಂಗ್ವೇಜ್ 1 ಇರ್ತದೆ. ಏನಿರ್ತದೆ, ಲ್ಯಾಂಗ್ವೇಜ್ 1 ಇದು ಕಡ್ಡಾಯ, ಮ್ಯಾಂಡೇಟರಿ ಆಗಿ ಅದನ್ನು ಬರೀಲೇಬೇಕು. ಇನ್ನೊಂದು ಏನಿರ್ತದೆ, ಭಾಷೆ 2 ಇದು ಕೂಡ ಕಡ್ಡಾಯ, ಇದು ಕೂಡ ಲ್ಯಾಂಗ್ವೇಜ್ 2 ಇದು ಕೂಡ ಕಡ್ಡಾಯ. ಲ್ಯಾಂಗ್ವೇಜ್ 1 ಅನ್ನು ಯಾವ ತಗೊಳ್ಬೇಕು, ಲ್ಯಾಂಗ್ವೇಜ್ 2 ಅನ್ನು ಯಾವ ತಗೊಳ್ಬೇಕು, ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ನನಗೆ ಗೊತ್ತು. ಮುಂದೆ ನಾವು ಅದನ್ನ ಡಿಸ್ಕಷನ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಇದನ್ನ ಯಾವೆಲ್ಲ ಪೇಪರ್ಸ್ ಇರ್ತವೆ ಅನ್ನುವಂಥದ್ದನ್ನ, ಯಾವೆಲ್ಲ ಸಬ್ಜೆಕ್ಟ್ ಇರ್ತದೆ ಅದರಲ್ಲಿ ಅನ್ನುವಂಥದ್ದನ್ನ ನೋಡೋಣ. ಜೊತೆಗೆ ಮತ್ತೆ ಏನಿರ್ತದೆ, ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಇದು ಕೂಡ ಕಡ್ಡಾಯ ಇರ್ತದೆ. ಇದು ಕೂಡ 3ಕ್ಕೆ 3, ಯಾವ ಮೀಡಿಯಂ ತಗೊಳ್ಳಿ ಅಥವಾ ಯಾವ್ದು ಲ್ಯಾಂಗ್ವೇಜ್ ತಗೊಳ್ಳಿ, ಯಾವ ಬೇಕಾದ್ದು ಮೀಡಿಯಂ ಅಲ್ಲಿ ಇರಬಹುದು, ಈ 3 ಮ್ಯಾಂಡೇಟರಿ ಆಗಿ ನಿಮಗೆ ಇದ್ದೇ ಇರ್ತವೆ. ಜೊತೆಗೆ ನೀವು ಗಣಿತ ಹಾಗೂ ಪರಿಸರ ಅಧ್ಯಯನ ಏನಿರ್ತವೆ, ಗಣಿತ ಹಾಗೂ ಪರಿಸರ ಅಧ್ಯಯನ. ಇಲ್ಲಿ ಭಾಷೆ 1ಕ್ಕೆ ನೋಡೋದಾದ್ರೆ 30 ಅಂಕಗಳಿರ್ತವೆ, 30 ಪ್ರಶ್ನೆ 30 ಅಂಕ. ಭಾಷೆ 2ಕ್ಕೆ 30 ಪ್ರಶ್ನೆ 30 ಅಂಕ. ಜೊತೆಗೆ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಅದಕ್ಕೂ ಕೂಡ 30 ಪ್ರಶ್ನೆ 30 ಅಂಕಗಳಿರ್ತವೆ. ಗಣಿತಕ್ಕೂ ಕೂಡ 30 MCQ ಪ್ರಶ್ನೆಗಳು ಹಾಗೂ 30 ಅಂಕಗಳಿರ್ತವೆ. ಪರಿಸರ ಅಧ್ಯಯನಕ್ಕೆ 30 MCQಗಳಿರ್ತವೆ, 30 ಅಂಕಗಳಿರ್ತವೆ. ಅಂದ್ರೆ ಸಮಾಜ ಅಧ್ಯಯನ ಇದು ಯಾರಿಗೆ ಅಂದ್ರೆ, ಯಾರು ಬ್ಲೈಂಡ್ ಇರ್ತಾರೆ ಅಥವಾ ಯಾರು ಫಿಸಿಕಲಿ ಚಾಲೆಂಜ್ಡ್ ಇರ್ತಾರೆ ಅವರಿಗೆ ಗಣಿತ ಮತ್ತು ವಿಜ್ಞಾನ ಈ ಎರಡನ್ನ ಬಿಟ್ಟು ಅವ್ರಿಗೆ ಏನಿರ್ತದೆ ಅಂದ್ರೆ, ಗಣಿತ ಮತ್ತು ಪರಿಸರ ಅಧ್ಯಯನಗಳ ಬದಲಾಗಿ ಅವರಿಗೆ ಸಮಾಜ ಅಧ್ಯಯನ ಇರ್ತದೆ. ಅದು ಎಷ್ಟು ಅಂಕಕ್ಕೆ ಇರ್ತದೆ, ಈ 3 ಅಂತೂ ಎಲ್ಲರೂ ಬರೀಲೇಬೇಕು. ಜೊತೆಗೆ ಅವರಿಗೆ 60 ಅಂಕಗಳಿಗೆ ಏನಿರ್ತದೆ, ಸಮಾಜ ಅಧ್ಯಯನ ಇರ್ತದೆ. ಹೀಗೆ ಒಟ್ಟು 150 ಅಂಕಗಳು ಹಾಗೂ 150 ಪ್ರಶ್ನೆಗಳು ಇರ್ತವೆ. ಎಷ್ಟು ಗೊತ್ತಾಯ್ತಾ? 150 MCQ ಪ್ರಶ್ನೆಗಳು ಇರ್ತವೆ ನಿಮಗೆ, ಹಾಗೂ 150 ಮಾರ್ಕ್ಸ್ಗಳು ಇರ್ತವೆ. 150 ಮಾರ್ಕ್ಸ್ಗಳು ಇರ್ತವೆ. ಇದು ಪೇಪರ್ 1ಗೆ ಸಂಬಂಧಿಸಿದಂತೆ. ಡಿಫಿಕಲ್ಟಿ ಲೆವೆಲ್ ಅನ್ನ ನೋಡುವುದಾದ್ರೆ, ಏನು ಡಿಫಿಕಲ್ಟಿ, ಕಠಿಣತೆ ಮಟ್ಟ, ಡಿಫಿಕಲ್ಟಿ ಲೆವೆಲ್ ಅನ್ನ ನೋಡಿದರೆ ಎಷ್ಟರ ಮಟ್ಟಿಗೆ ನಿಮಗೆ ಕಠಿಣತೆ ಮಟ್ಟವನ್ನು ಕೊಟ್ಟಿರ್ತಾರೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪರೀಕ್ಷೆ 1ರಲ್ಲಿ ಪ್ರಶ್ನೆಗಳು NCERT ಅಥವಾ ರಾಜ್ಯ ಪಠ್ಯಕ್ರಮ 1ರಿಂದ 8ನೇ ತರಗತಿಗೆ ಸಂಬಂಧಿಸಿದ ಪಠ್ಯವನ್ನ ಆಧರಿಸ್ತದೆ. ಅಂದ್ರೆ 1ರಿಂದ 8ನೇ ತರಗತಿಗೆ ಸಿಗ್ತಿರುವಂತಹ ನೀವು ಭಾಷೆಗಳನ್ನ, ಜೊತೆಗೆ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನವನ್ನ ಅಭ್ಯಾಸ ಮಾಡಬೇಕು. ಕಠಿಣತೆ ಮಟ್ಟ ಎಷ್ಟಿರ್ತದೆ, ಪ್ರೌಢ ಹಂತಕ್ಕೆ ಅಂದ್ರೆ 10ನೇ ತರಗತಿಗೆ ಕೇಳುವಂತಹ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೇಳುವಂತಹ ಡಿಫಿಕಲ್ಟಿ ಲೆವೆಲ್ ನಿಮಗೂ ಕೂಡ ಕೇಳ್ತಾರೆ. ಇದು ಯಾರಿಗೆ ಅಂದ್ರೆ ಪೇಪರ್ 1ಗೆ, ಯಾರು 1 to 5th ಎಕ್ಸಾಮ್ ಬರೆಯೋರಿಗೆ ಅವರಿಗೆ. ಇನ್ನು ಪೇಪರ್ 2 ಬಗ್ಗೆ ನಾವು ನೋಡ್ತಾ ಸಾಗೋಣ. ಪೇಪರ್ 2 6ರಿಂದ 8ನೇ ತರಗತಿಗೆ ಬೋಧಿಸುವಂತ ಶಿಕ್ಷಕರಿಗೆ ಇರ್ತದೆ. ಪೇಪರ್ 2 2 ಗಂಟೆಯಿಂದ 4:15 ಗಂಟೆಗೆ ಇರ್ತದೆ. ಅಂದ್ರೆ ಒಟ್ಟಿಗಾಗಿ 2.5 ತಾಸು ನಮಗೆ ಇರ್ತದೆ. ಇಲ್ಲಿನೂ ಕೂಡ ಭಾಷೆ 1 ಕಡ್ಡಾಯ ಇದೆ, ಭಾಷೆ 2 ಲ್ಯಾಂಗ್ವೇಜ್ 1 ಕಡ್ಡಾಯ, ಲ್ಯಾಂಗ್ವೇಜ್ 2 ಕೂಡ
ಕಡ್ಡಾಯ ಇದೆ. ಜೊತೆಗೆ ಶಿಶು ವಿಕಸನ ಹಾಗೂ ಬೋಧನಾ ಪಠ್ಯಕ್ರಮ ಇದು ಕೂಡ ಮ್ಯಾಂಡೇಟರಿ ಆಗಿದೆ. ಸೊ ಇಲ್ಲಿ ನಮಗೆ ಈ 3 ಸಬ್ಜೆಕ್ಟ್ಗಳು ಎಲ್ಲ ಮಾಧ್ಯಮದವರಿಗೆ ಸೇಮ್ ಇರ್ತವೆ. ಇನ್ನು BSc ಮಾಡಿದ್ರಿ, ಸೈನ್ಸ್ ವಿದ್ಯಾರ್ಥಿಗಳಿದ್ರಿ ಅಂದ್ರೆ ಅವ್ರಿಗೆ ಏನಿರ್ತದೆ, ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥ 60 MCQs ಇರ್ತವೆ ಹಾಗೂ 60 ಅಂಕಗಳಿರ್ತವೆ. ಇದೆಲ್ಲದಕ್ಕೆ ಭಾಷೆ 1ಕ್ಕೆ 30 MCQs 30 ಅಂಕಗಳಿರ್ತವೆ, ಭಾಷೆ 2ಕ್ಕೆ 30 MCQs ತದನಂತರ 30 ಅಂಕಗಳಿರ್ತವೆ. ಶಿಶು ವಿಕಸನ ಹಾಗೂ ಬೋಧನಾ ಕ್ರಮಕ್ಕೆ 30 ಪ್ರಶ್ನೆ ಹಾಗೂ 30 ಅಂಕಗಳಿರ್ತವೆ. ಜೊತೆಗೆ ನೀವು ಮ್ಯಾಥ್ಸ್ ಇಲ್ಲ ಆರ್ಟ್ಸ್ ಸ್ಟೂಡೆಂಟ್ಗಳಿದ್ರಿ ಅಂದ್ರೆ ಅವ್ರಿಗೆ ಏನಿದೆ, ಇದು ಇರೋದಿಲ್ಲ. ಗಣಿತ ಮತ್ತು ವಿಜ್ಞಾನದ ಹೊರತಾಗಿ ಅವ್ರಿಗೆ ಏನಿರ್ತದೆ, ಈ 3 ಅಂತ ಇರ್ತವೆ. ಜೊತೆಗೆ ಅವ್ರು ಏನ್ ಮಾಡ್ಬೇಕಂದ್ರೆ ಸಮಾಜ ಪಾಠಗಳು ಅಥವಾ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸಮಾಜ ವಿಜ್ಞಾನ ಇರ್ತದೆ. ಅವ್ರಿಗೂ ಕೂಡ ಎಷ್ಟಿರ್ತವೆ, 60 ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ ಹಾಗೂ 60 ಅಂಕಗಳು ಇಲ್ಲಿ ಸಿಗ್ತವೆ. ಲ್ಯಾಂಗ್ವೇಜ್ 1ಗೆ 30 ಅಂಕ 30 ಪ್ರಶ್ನೆ, ಇದಕ್ಕೆ 30. ಶಿಶು ವಿಕಸನ ಅದಕ್ಕೂ ಕೂಡ 30 ಇರ್ತವೆ ಹಾಗೂ ಮ್ಯಾಥ್ಸ್ ಆರ್ ಸೈನ್ಸ್ ಎರಡು ಸೇರಿಸಿ 60 ಇರ್ತವೆ. ನೀವು ಏನಾದರೂ ಆರ್ಟ್ಸ್ ಸ್ಟೂಡೆಂಟ್ ಇದ್ರಿ ಅಂದ್ರೆ, ನೀವು ಸಮಾಜ ವಿಜ್ಞಾನ ಶಿಕ್ಷಕರಾಗಿದ್ರಿ ಅಂದ್ರೆ ನಿಮಗೆ SS ಸೋಷಿಯಲ್ ಸೈನ್ಸ್ ಬಗ್ಗೆ ಅಥವಾ ಸೋಷಿಯಲ್ ಸ್ಟಡೀಸ್ ಬಗ್ಗೆ ಇರ್ತದೆ, ಅದಕ್ಕೆ 60 ಪ್ರಶ್ನೆಗಳು. ಹೀಗೆ ಒಟ್ಟು 150 ಅಂಕಗಳು ಹಾಗೂ 150 MCQsಗಳು ಇರ್ತವೆ. ಇಲ್ಲಿನ ಕಠಿಣತೆ ಮಟ್ಟವನ್ನ ನೋಡುವುದಾದ್ರೆ ಪ್ರಶ್ನೆ ಪತ್ರಿಕೆ 2ರಲ್ಲಿ ಎಲ್ಲಾ ಪ್ರಶ್ನೆಗಳು ಎಲ್ಲಿಂದ ಬಂದಿರ್ತವೆ, NCERT ಅಥವಾ ರಾಜ್ಯದ 6ರಿಂದ 10ನೇ ತರಗತಿವರೆಗೆ 6ರಿಂದ 10ನೇ ತರಗತಿಗೆ ಸಂಬಂಧಿಸಿದಂತ ಎಲ್ಲ ಪಠ್ಯ ಪುಸ್ತಕವನ್ನ ಆಧರಿಸಿದ್ದೇ ಪ್ರಶ್ನೆಗಳು ಇರ್ತವೆ. ಜೊತೆಗೆ PUC ಹಂತದ ಸೆಕೆಂಡ್ ಇಯರ್ PUC ಹಂತದ ಡಿಫಿಕಲ್ಟಿ ಲೆವೆಲ್ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ. ಸೊ ಇದು ಆಗಿತ್ತು ಪೇಪರ್ 1 ಹಾಗೂ ಪೇಪರ್ 2 ಪ್ಯಾಟರ್ನ್ ಯಾವ ತರ ಇರ್ತದೆ ಹಾಗೂ ಯಾವ ಸಬ್ಜೆಕ್ಟ್ಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಎನ್ನುವಂಥದ್ದು. ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಯಾವೆಲ್ಲ ಮೀಡಿಯಂ ಅಲ್ಲಿ, ನೀವು ಏನಾದರೂ ಕನ್ನಡ ಶಾಲೆಯಲ್ಲಿ ಟೀಚರ್ ಆಗಲು ಬಯಸ್ತಾ ಇದ್ರೆ ಕನ್ನಡ ಇರಬೇಕು, ಉರ್ದು ಮೀಡಿಯಂದಲ್ಲಿ ಕಲಿಸ್ತಿರೋ ಅಥವಾ ತಮಿಳ್ ಮೀಡಿಯಂದಲ್ಲಿ ಕಲಿಸ್ತಿರೋ ಕೊಟ್ಟಿದ್ದಾರೆ ನೋಡಿ. ಕನ್ನಡ ಇದೆ, ಇಂಗ್ಲಿಷ್ ಮೀಡಿಯಂ ಇದೆ, ಉರ್ದು ಮೀಡಿಯಂ, ತಮಿಳು, ತೆಲುಗು, ಹಿಂದಿ ಮತ್ತು ಮರಾಠಿ ಮಾಧ್ಯಮಗಳಲ್ಲಿ ಸಂಪೂರ್ಣವಾಗಿ ಏನಿರ್ತದೆ, ಮುದ್ರಣ ಇರ್ತವೆ. ನಿಮಗೆ ಸಪ್ರೇಟ್ ಆಗಿರುವಂಥ ಕನ್ನಡದವರಿಗೆ ಕನ್ನಡ ಅಷ್ಟೇ, ಉರ್ದುದವರಿಗೆ ಉರ್ದು ಅಷ್ಟೇ, ಇಂಗ್ಲೀಷ್ದವರಿಗೆ ಇಂಗ್ಲೀಷ್ ಅಷ್ಟೇ ಹೀಗೆ ಕೊಟ್ಟಿರೋದಿಲ್ಲ. ಎಲ್ಲಾ ಪ್ರಶ್ನೆಗಳು ಒಂದೇ ಕ್ವಶನ್ ಪೇಪರಲ್ಲಿ ಇರ್ತವೆ, ಎಲ್ಲ ಮೀಡಿಯಂದೂ ಸಹಿತ. ತಾವುಗಳು ನಿಮಗೆ ಯಾವ್ದು ಅನ್ವಯಿಸಿದೆ ಅದನ್ನ ಮಾತ್ರ ಆನ್ಸರ್ ಅನ್ನ ಬರೀಬೇಕು. ಆದರೆ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡ ಮಾಧ್ಯಮದಲ್ಲೇ ಉತ್ತರಿಸಬೇಕು. ಇಲ್ಲಿ ನಿಮಗೆ ಸಪ್ರೇಟ್ ಆಗಿರುವಂಥ ಕ್ವಶನ್ ಪೇಪರ್ ಕೊಡೋದಿಲ್ಲ. ತಾವುಗಳು ಏನ್ ಮಾಡಬೇಕು ಅಂದ್ರೆ, ನಿಮ್ಮದು ಯಾವ್ದಿದೆ, ನೀವು ಕನ್ನಡ ಆಯ್ಕೆ ಮಾಡಿಕೊಂಡಿದ್ರಿ ಅಂದ್ರೆ ಕನ್ನಡದಲ್ಲಿ ಬರೀಬೇಕು, ಇಂಗ್ಲೀಷ್ ಆಯ್ಕೆ ಮಾಡಿಕೊಂಡಿದ್ರೆ ಇಂಗ್ಲೀಷ್ದಲ್ಲಿ ಆಯ್ಕೆ ಮಾಡ್ಕೊಂಡಿರ್ಬೇಕು, ಹಿಂದಿ ಮೀಡಿಯಂ ಆಯ್ಕೆ ಮಾಡಿಕೊಂಡಿದ್ರೆ ಹಿಂದಿ ಮೀಡಿಯಂದಲ್ಲಿ ಬರಬೇಕು, ಉರ್ದು ಮೀಡಿಯಂದಲ್ಲಿ ನೀವು ಆಯ್ಕೆಯನ್ನ ಮಾಡಿಕೊಂಡಿದ್ರೆ ಉರ್ದು ಮೀಡಿಯಂದಲ್ಲಿ, ಹೀಗೆ ತೆಲುಗು ಇದೆ, ಮರಾಠಿ ಇದೆ, ಯಾವ ಮೀಡಿಯಂದಲ್ಲಿ ನೀವು ಆಯ್ಕೆ ಮಾಡಿಕೊಂಡಿರ್ತಿಲ್ಲ ಅದರಲ್ಲಿ ತಾವುಗಳು ಆನ್ಸರ್ ಮಾಡಬೇಕು. ಇಲ್ಲಿ ನಿಮಗೆ ಸಪ್ರೇಟ್ ಆಗಿರುವಂಥ ಕ್ವಶನ್ ಪೇಪರ್ ಕೊಡೋದಿಲ್ಲ. ಇದೆಲ್ಲವನ್ನ ಆ ಒಂದೇ ಕ್ವಶನ್ ಪೇಪರ್ ಕನ್ನಡ, ಇಂಗ್ಲೀಷು, ಉರ್ದು, ತಮಿಳು, ಹಿಂದಿ, ಮರಾಠಿ, ತೆಲುಗು ಎಲ್ಲನೂ ಕೂಡ ಒಂದೇ ಕ್ವಶನ್ ಪೇಪರ್ ಅಲ್ಲಿ ಇರ್ತವೆ. ಅಲ್ಲಿ ತಾವುಗಳು ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದಿಷ್ಟು ಪ್ರಮುಖ ಅಂಶಗಳನ್ನ ನಾವು ನೋಡುವುದಾದ್ರೆ 2025 TET 2025 2022 ಪ್ರಮುಖ ಅಂಶಗಳು ನೋಡಿದ್ರೆ ಈಗಾಗಲೇ ನಮಗೆ ಡೇಟ್ಸ್ಗಳು ಗೊತ್ತಿದ್ದಾವೆ. ಅರ್ಜಿಯನ್ನು ಯಾವಾಗ ಸಲ್ಲಿಸಬಹುದು, 23ರಿಂದ ಅಂದ್ರೆ ನಾಳೆಯಿಂದನೇ ತಾವುಗಳು ಅರ್ಜಿಯನ್ನು ಸಲ್ಲಿಸಬಹುದು. 23 ಅಕ್ಟೋಬರ್ ಹಿಡ್ಕೊಂಡು 9 ನವೆಂಬರ್ ಈ ಡೇಟ್ ನೆನಪಿಟ್ಕೊಳ್ಳಿ. ಜೊತೆಗೆ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಎಷ್ಟಿದೆ, 10/11 9th ವರೆಗೆ ನಿಮಗೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ತುಂಬುವುದಕ್ಕಿದೆ. 10/11 ನೀವು ಪೇಮೆಂಟ್ ಅನ್ನ ಮಾಡಬಹುದು. ಜೊತೆಗೆ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಲು 1 ಡಿಸೆಂಬರ್ ಇಂದ ನಿಮಗೆ ಪ್ರಾರಂಭ ಆಗ್ತವೆ. 7th ಡಿಸೆಂಬರ್ ವರೆಗೂ ಕೂಡ, ಅಂದ್ರೆ ಒಂದು ವಾರ ನಿಮಗೆ ಇಲ್ಲಿ ಟೈಮ್ ಇರ್ತದೆ. ಆನ್ಲೈನ್ ಮುಖಾಂತರ ಲಾಗಿನ್ ಆಗಿ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಳ್ಬೇಕು. ಪರೀಕ್ಷಾ ಕೇಂದ್ರದ ಬಗ್ಗೆ ನೋಡುವುದಾದ್ರೆ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಪರೀಕ್ಷಾ ಕೇಂದ್ರವನ್ನು ಅಲಾಟ್ ಮಾಡಿರ್ತಾರೆ, ಆ ಒಂದು ಪರೀಕ್ಷಾ ಕೇಂದ್ರ ಇರ್ತದೆ. ಜೊತೆಗೆ ಎಕ್ಸಾಮ್ ಡೇಟ್ ಅನ್ನು ನೋಡಿದರೆ 7th ಆಫ್ ಡಿಸೆಂಬರ್ಗೆ ಎಕ್ಸಾಮ್ ಇರ್ತದೆ. ಇನ್ನು ಪರೀಕ್ಷಾ ದಿನದಂದು ಒಂದಿಷ್ಟು ಮಾಹಿತಿ. ಇನ್ನೊಂದು ಸಲ ಪರೀಕ್ಷೆಗಿಂತ ಮುಂಚೆ ನಾನು ಏನ್ ಬೇಕು, ಏನ್ ತೆಗೆದುಕೊಂಡು ಹೋಗ್ಬೇಕು, ಏನ್ ತೆಗೆದುಕೊಂಡು ಹೋಗಬಾರ್ದು ಎನ್ನುವಂತ ಕೂಡ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಪರೀಕ್ಷಾ ದಿನದ ತರಬೇಕಾಗಿರುವಂತಹ ವಸ್ತುಗಳು, ಪ್ರವೇಶ ಪತ್ರ ಇರಬೇಕು, ಅಡ್ಮಿಟ್ ಕಾರ್ಡ್ ಇರಬೇಕು, ಹಾಲ್ ಟಿಕೆಟ್ ಇರಬೇಕು, ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ಗಳಿರಬೇಕು. ಇಷ್ಟೇ. ನೀರ್ ಬಾಟಲ್ ಅಲವಿಲ್ಲ, ಬಿಸ್ಕಿಟ್ ಅಲವಿಲ್ಲ, ಮಿಕ್ಕಿದ ಎಲ್ಲವೂ ಏನು ಕ್ಯಾಲ್ಕುಲೇಟರ್, ವಾಚ್ ಅದು ಏನು ಕೂಡ ಅಲವಿಲ್ಲ. ನೀಲಿ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಇರಬೇಕು, ಜೆಲ್ ಪೆನ್ ಇರಬಾರ್ದು, ಬಾಲ್ ಪಾಯಿಂಟ್ ಇರಬೇಕು, ಅಷ್ಟು ನಿಮಗೆ ಅಲವ್ ಇದೆ. ಇನ್ನು ಭಾಷೆ 1 ಮತ್ತು ಭಾಷೆ 2 ಸಂಪೂರ್ಣವಾಗಿ ನಮಗೆ ಇಲ್ಲಿ ಏನಾಗ್ತಾ ಇದೆ, ಕನ್ಫ್ಯೂಷನ್ ಆಗ್ತಾ ಇದೆ. ಭಾಷೆ 1 ಯಾವ್ದು ತಗೋಬೇಕು, ಭಾಷೆ 2 ಯಾವ್ದು ತಗೋಬೇಕು ಎನ್ನುವಂಥದ್ದು. ಇಲ್ಲಿ ಇದರ ಬಗ್ಗೆ ಡಿಸ್ಕಷನ್ ಮಾಡುವುದಾದ್ರೆ, ಭಾಷೆ 1 ಯಾವ್ದು, ನೀವು ಕನ್ನಡ ಶಾಲೆಯಲ್ಲಿ ಶಿಕ್ಷಕರಾಗಲು ಬಯಸ್ತಾ ಇದ್ರೆ ಕನ್ನಡವನ್ನ ಆಯ್ಕೆ ಮಾಡ್ಕೊಳ್ಬೇಕು. ಕನ್ನಡ ಮೀಡಿಯಂದಲ್ಲಿ ಕಲಿಸ್ತೀನಿ ಅಂದವರು ಕನ್ನಡದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ 1 ಯಾವ್ದು ಇರಬೇಕು, ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಜೊತೆಗೆ ಇಂಗ್ಲಿಷ್ ಮೀಡಿಯಂದಲ್ಲಿ ಕಲಿಸ್ತೀನಿ ಅಂದ್ರೆ ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡಬೇಕು. ಉರ್ದುದವರಾಗಿದ್ರೆ ಉರ್ದು ಮೀಡಿಯಂದಲ್ಲಿ ಕಲಿಸೋರು ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಸೆಲೆಕ್ಟ್ ಮಾಡಿರ್ತೀರಿ ಅದೇ ಮೀಡಿಯಂದಲ್ಲಿ ನೀವು ಕಲಿಸ್ಲಿಕ್ಕೆ ಯೋಗ್ಯರಾಗಿರ್ತೀರಿ. ತಮಿಳ್ ಇದೆ, ತೆಲುಗು ಇದೆ, ಹಿಂದಿ ಇದೆ, ಮರಾಠಿ ಇದೆ. ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ, ಇಲ್ಲಿ ತಾವುಗಳು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನ ಆಯ್ಕೆ ಮಾಡಿಕೊಂಡಿದ್ರಿ ಅಂದ್ರೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡವನ್ನ ಆಯ್ಕೆ ಮಾಡಿಕೊಂಡಿದ್ರಿ ಅಂದ್ರೆ ಇಲ್ಲಿ
ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಕನ್ನಡವನ್ನು ಬಿಟ್ಟು ನೀವು ಇಂಗ್ಲಿಷ್ ಮಾಡ್ಕೊಳ್ಬಹುದು, ಉರ್ದು ಬೇಕಿದ್ರೆ ಉರ್ದು, ಅಥವಾ ಹಿಂದಿ ನಿಮ್ಮದು ಚೆನ್ನಾಗಿದೆ ಅಂದ್ರೆ ಕನ್ನಡ ಜೊತೆಗೆ ಹಿಂದಿಯನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಪಡೆದುಕೊಳ್ಳಬಹುದು. ಗೊತ್ತಾಯ್ತಾ? ಇದು ಕ್ಲಿಯರ್ ಆಯ್ತಾ? ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ತಪ್ಪನ್ನ ಮಾಡ್ತಾರೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ. ಸೊ ಫಸ್ಟ್ ಲ್ಯಾಂಗ್ವೇಜ್ ಯಾವ ಸೆಲೆಕ್ಟ್ ಮಾಡ್ಬೇಕಂದ್ರೆ ಯಾವ ಮೀಡಿಯಂದಲ್ಲಿ ತಾವು ಕಲಿಸ್ಲಿಕ್ಕೆ ಇಚ್ಛಿಸ್ತೀರಾ ಅದನ್ನ, ಜೊತೆಗೆ ಲ್ಯಾಂಗ್ವೇಜ್ 2 ದಲ್ಲಿ ಆ ಒಂದು ಮೀಡಿಯಂ ಬಿಟ್ಟು ಕನ್ನಡ ಇದ್ರಿ ಅಂದ್ರೆ ತಾವು ಕನ್ನಡವನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇಂಗ್ಲಿಷ್ ತಗೋಬಹುದು, ಉರ್ದು ಅಥವಾ ಹಿಂದಿ ತೆಗೆದುಕೊಳ್ಬಹುದು, ಅಥವಾ ನಿಮ್ಗೆ ಯಾವ್ದು ಬೇಕು ಇದೇ ತಗೊಳ್ಬೇಕನ್ನುವಂಥದ್ದು ಮ್ಯಾಂಡೇಟರಿ ಇಲ್ಲ. ಇದರಲ್ಲಿ ಯಾವ್ದಾದ್ರು ಒಂದು ಭಾಷೆಯನ್ನ ಮೀಡಿಯಂ ಲ್ಯಾಂಗ್ವೇಜ್ ಅನ್ನ ಬಿಟ್ಟು ತೆಗೆದುಕೊಳ್ಬೇಕು. ಇಂಗ್ಲಿಷ್ ಮೀಡಿಯಂದಲ್ಲಿ ಕಲಿಸ್ಲಿಕ್ಕೆ ಇಚ್ಛಿದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಫಸ್ಟ್ ಲ್ಯಾಂಗ್ವೇಜ್ ತಗೋತೀರಿ, ಸೆಕೆಂಡ್ ಲ್ಯಾಂಗ್ವೇಜ್ ರೂಪದಲ್ಲಿ ಕನ್ನಡ ತಗೋಬಹುದು. ಆದ್ರೆ ನಿಮಗೆ ಇಲ್ಲಿ ಇಂಗ್ಲಿಷ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬೇಕಿದ್ರೆ ನೀವು ಮತ್ತೆ ಏನ್ ತಗೊಳ್ಬಹುದು, ಹಿಂದಿಯನ್ನು ಕೂಡ ತೆಗೆದುಕೊಳ್ಳಬಹುದು ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ. ಜೊತೆಗೆ ನೀವು ಉರ್ದು ಫಸ್ಟ್ ಲ್ಯಾಂಗ್ವೇಜ್ ಆಗಿ ತಗೊಂಡ್ರಿ ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಏನ್ ಮಾಡಬಹುದು, ಕನ್ನಡ ತಗೊಳ್ಬಹುದು. ಸೆಕೆಂಡ್ ಲ್ಯಾಂಗ್ವೇಜ್ ರೂಪದಲ್ಲಿ ತಗೊಳ್ಳು ಇಂಗ್ಲಿಷ್ ತಗೋಬಹುದು ಅಥವಾ ಹಿಂದಿ ತಗೊಳ್ಬಹುದು, ಯಾವ್ದು ಬೇಕು. ಆದ್ರೆ ಉರ್ದು ಅನ್ನ ತಗೊಳ್ಳಿಕ್ಕೆ ಸಾಧ್ಯ. ಹೀಗೆ ಲ್ಯಾಂಗ್ವೇಜ್ 1 ಬೇರೆ ಇರಬೇಕು, ಲ್ಯಾಂಗ್ವೇಜ್ 2 ಬೇರೆ ಇರಬೇಕು. ಗೊತ್ತಾಯ್ತಾ? ಇದು ಕನ್ಫ್ಯೂಷನ್ ನಿಮ್ದು ದೂರ ಆಯಿತು ಅಂತ ನಾನು ಅನ್ಕೊಳ್ತೀನಿ. ಸೊ ಇಷ್ಟು ಏನಿತ್ತು TET ಎಕ್ಸಾಮ್ ಬಗ್ಗೆ ಇತ್ತು. ಇನ್ನು ಜೊತೆಗೆ ಭಾಷೆ 1 ಸಂಬಂಧಿಸಿದ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸ್ತವೆ. ಇನ್ನು ಭಾಷೆ 2ಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆ ಭಾಷೆಯ ಮೂಲಭೂತ ಅಂಶಗಳು, ಸಂವಹನ ಮತ್ತು ವಿಷಯ ಗ್ರಹಿಕೆ ಸಾಮರ್ಥ್ಯವನ್ನು ಆಧರಿಸ್ತವೆ. ಸೊ ಇಷ್ಟು ಲ್ಯಾಂಗ್ವೇಜ್ 1 ಅಂಡ್ ಲ್ಯಾಂಗ್ವೇಜ್ 2. ಭಾಷೆ 1 ಭಾಷೆ 2 ಎರಡೂ ಕೂಡ ಕಡ್ಡಾಯ ಇದಾವೆ. ಎರಡೂ ಕೂಡ ತಾವುಗಳು ಪೇಪರ್ 1 ನಲ್ಲಿನೂ ಕೂಡ ಮ್ಯಾಂಡೇಟರಿ ಇದಾವೆ, ಪೇಪರ್ 2 ದಲ್ಲಿನೂ ಕೂಡ ಮ್ಯಾಂಡೇಟರಿ ಇದಾವೆ. ಸೊ ಇದ್ರ ಬಗ್ಗೆ ನಿಮ್ಮ ಕನ್ಫ್ಯೂಷನ್ ದೂರ ಆಯಿತು ಅಂತ ನಾನು ಅನ್ಕೊಳ್ತೀನಿ. ಸೊ ಇಷ್ಟೆಲ್ಲ ಇತ್ತು. ಇನ್ನು ಸಿಲೆಬಸ್ ಬಗ್ಗೆ ನೋಡೋದಾದ್ರೆ ಸಿಲೆಬಸ್ ಏನೆಲ್ಲ ಕನ್ನಡದಲ್ಲಿ ಆಗಿದ್ರೆ ಕನ್ನಡ ಸಿಲೆಬಸ್ ಕೊಟ್ಟಿದ್ದಾರೆ, ಇಂಗ್ಲಿಷ್ ಸಿಲೆಬಸ್ ಕೊಟ್ಟಿದ್ದಾರೆ, ತಮಿಳು ತೆಲುಗು ಎಲ್ಲ ಸಿಲೆಬಸ್ನು ಕೂಡ ಕೊಟ್ಟಿದ್ದಾರೆ. ಅದರ PDF ಲಿಂಕ್ ಬೇಕಾದ್ರೆ ಕೊಡ್ತೀನಿ, ಅಥವಾ ಇಲಾಖೆ ವೆಬ್ಸೈಟ್ ಅಲ್ಲಿ ಕೂಡ ಇದೆ. ಅದೆಲ್ಲವನ್ನು ಕೂಡ ಒಂದ್ಸಲ ನೋಡ್ಕೊಳ್ಳಿ. ಆಥರ್ ಕೂಡ ಕೊಟ್ಟಿದ್ದಾರೆ, ಯಾವ ಬುಕ್ ಅನ್ನ ರೆಫರ್ ಮಾಡಬೇಕು, ಯಾವ ಆಥರ್ ಬರೆದಿರುವಂತ ಬುಕ್ ಅನ್ನು ರೆಫರ್ ಮಾಡಬೇಕು, ಹಾಗೂ 1 to 10th ಏನು ಬುಕ್ಸ್ ಇದಾವೆ, ಲ್ಯಾಂಗ್ವೇಜ್ ಆಗಿರಬಹುದು, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಇದೆಲ್ಲವನ್ನ ತಗೊಳ್ಳು ಮ್ಯಾಂಡೇಟರಿಯಾಗಿ ಅಭ್ಯಾಸವನ್ನ ಮಾಡ್ಕೊಳ್ಬೇಕಾಗಿರುವಂಥದ್ದು. ಸೊ ಇದು ಆಗಿತ್ತು TET ಎಕ್ಸಾಮ್ ಬಗ್ಗೆ. ಮೇ ಬಿ ನೆಕ್ಸ್ಟ್ ಈ ಒಂದು ವಿಡಿಯೋನ ನೋಡಿಕೊಂಡು ನಿಮಗೆ ಈಸಿ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಹಾಗೂ ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡ್ಬೇಕು ಎನ್ನುವಂಥದ್ದನ್ನ ನಾಳಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಹೇಳ್ತೀನಿ. ಅಕಾಡೆಮಿಯಲ್ಲಿ ನಾವು ಮತ್ತೆ ಹಲವಾರು ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡೋಣ. ವಿಶೇಷವಾಗಿ ಹಿಂದಿ, ನಾನು ಹಿಂದಿ ಟೀಚರ್ ಆಗಿದ್ದೀನಿ. ಸೊ ಹಾಗಾಗಿ ಹಿಂದಿ ವಿಷಯದ ಬಗ್ಗೆ ಇರುವಂಥ ಎಲ್ಲ ಯಾರ್ಯಾರು ಹಿಂದಿಯನ್ನ ಲ್ಯಾಂಗ್ವೇಜ್ 1 ಆರ್ ಲ್ಯಾಂಗ್ವೇಜ್ 2 ಯಾರು ಕಲಿಸ್ಲಿಕ್ಕೆ ಬಯಸ್ತಾ ಇದ್ದೀರಾ ಅವರು ಹಿಂದಿ, ನಾನು ಸಂಪೂರ್ಣವಾಗಿ ಹಿಂದಿ ಹಾಗೂ ಕನ್ನಡನೂ ಸಹಿತ ನಾನು ಪ್ರಯತ್ನ ಪಡ್ತೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ಇದನ್ನು ಅತಿ ಹೆಚ್ಚಿಗೆ ನಿಮ್ಮ ಗೆಳೆಯರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಇಲಾಖೆಗೆ TETಯನ್ನು ಬರೆದು ಬಂದಿರುವಂಥ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸ್ವಾಗತವನ್ನು ಕೋರ್ತಾ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಯಾವ ಥರ ಅಭ್ಯಾಸ ಮಾಡ್ಕೊಳ್ಬೇಕು ಅನ್ನೋದು ಈಗ ನಿಮಗೆಲ್ಲರೂ ಗೊತ್ತಿರುವಂಥದ್ದಿದೆ. ಜೊತೆಗೆ ಇಷ್ಟೆಲ್ಲ ಮಾಹಿತಿಗಳು ಸಂಪೂರ್ಣವಾಗಿ ನೀವು ಇದನ್ನು ನೋಡಿಕೊಂಡು ಓದ್ಕೊಂಡೆ ನೀವು ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.